ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವಿಡಿಯೋಗೆ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ನೈಟ್ ಔಟ್. ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ, ಆದರೂ ಹೋಗ್ತಾ ಇದ್ದೀವಿ ನಮ್ಮ ಎಲೆಕ್ಟ್ರಿಕ್ ಲೆಜೆಂಡರಿ ಸ್ಕೂಟಿ ಒಳಗೆ. ಸೊ ನಮ್ಮ ಎಲೆಕ್ಟ್ರಿಕ್ ಲೆಜೆಂಡರಿ ಸ್ಕೂಟಿ 35 ಕಿಲೋಮೀಟರ್ ಐತಿ ರೇಂಜ್ ಇವಾಗ. ಸೊ 35 ಕಿಲೋಮೀಟರ್ ರೇಂಜ್ ಐತಿ. ಬ್ಯಾಟ್ರಿ ಚೇಂಜ್ ಮಾಡ್ಬಿಟ್ಟು ನೋಡೋಣ. ಇವಾಗ ಫಸ್ಟು ಗಾಂಧಿನಗರ ಕಡೆ ಹೊಂಟೀವಿ, ಗಾಂಧಿ ಬಜಾರ್ ಕಡೆ ಹೊಂಟೀವಿ. ಹೆಂಗದ ಹೋಗೋಣ, ಹೆಂಗ್ ಹೋಗ್ತಿರೋದು ಹೇಳು? ಯಾವ ಸೈಡಿಂದ? RV ರೋಡ್ ಸೈಡಿಂದ ಗಾಂಧಿ ಬಜಾರ್. ನಾವು ಹೆಲ್ಮೆಟ್ ಐತಪ್ಪ ಇವಾಗ ಹಾಕಂತೀನಿ, ಚಳಿ ಹಾಕತ್ತಿ. ಇಲ್ಲಿ ನೋಡ್ರಿ ಮೌಂಟ್ ಎಲ್ಲ ಮಾಡೀನಿ, ಹಾಕದಂತೆ. ಸೊ ಲೆಟ್ಸ್ ಗೋ. ಇವತ್ತಿನ ವಿಡಿಯೋ ಏನಿರುತ್ತೆ ಅಂತ ನೋಡುವ. ಚಲೋ. A few moments later. ಸೊ ಗೈಸ್, ಇವಾಗ ಬ್ಯಾಟ್ರಿ ಚೇಂಜ್ ಮಾಡಕ್ ಬಂದೀವಿ. ಸೊ ಬ್ಯಾಟ್ರಿ ಚೇಂಜ್ ಮಾಡೋಣ. Much later. ಫೈನಲಿ ಬ್ಯಾಟ್ರಿ ಚೇಂಜ್ ಆಯ್ತು. ಈಗ ಇದ್ರ ರೇಂಜ್ ನೋಡೋಣ ಎಷ್ಟೈತೆ ಅಂತ. ಬ್ಯಾಟ್ರಿ ಚೇಂಜ್ ಆದ್ಮೇಲೆ 0 ಯಾಕಪ್ಪ? 81 ಪವರಾಗಿ ಕೊಡ್ದೈತಿ. ಎಕ್ಕೋಗಿ ಹಾಕಲಿ, ಎಕ್ಕೋಗಿ ಹಾಕಿದ್ರೆ 91, ಸ್ಪೋರ್ಟ್ಸಿಗೆ ಹಾಕಿದ್ರೆ 71. 10 ಕಿಲೋಮೀಟರ್ ಡಿಫ್ರೆನ್ಸ್. ಸೊ ಲೆಟ್ಸ್ ಗೋ. ಎಲ್ಲಿಗೆ ಇವಾಗ? ವಿ ಪುರಂ. ಸೊ ಗೈಸ್, ಈಗ ವಿ ಪುರಂ ಅಂತೆ. ವಿ ಪುರಮಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ನೋಡು. ಫುಲ್ ಚಾರ್ಜ್ ಆಗಿದೆ ಇವಾಗ. ನಡಿ. ಈಗೂ ಪಕ್ ಅಂತ ಐತಾ? ಮುಂದೆ ಹೋಗ್ತೈತಿಲ್ಲ, ಹೋಗ್ತಾನೆ ಇಲ್ಲ. ಆನ್ ಮಾಡಲಿ. ಆನೆ ಮಾಡಿಲ್ಲ, ಹೋಗ್ತಿಲ್ಲ ಅಂತ ಮಾಡಿದ್ದೆ ಫಸ್ಟಿಗೆ. ಹೌದಾ? ಸೊ ಗೈಸ್, ಗಾಡಿ ಏನೋ ಆಗ್ಬಿಟ್ಟಿದೆ. ಪಕ್ ಅಂತ ಇಲ್ಲ ಆತರ ಇಲ್ಲಲೇ. ಈಗ ಇಲ್ಲ, ಬ್ಯಾಟ್ರಿ ಪ್ರಾಬ್ಲಮ್ ಇಲ್ಲ ಐತಿ. ಸೊ ಲೈಟ್ ಆಗಿ ಹಂಗೆ ಐತಿ ಗಾಡಿ. ಅವಾಗಿಂದ ಎಕ್ಸಿಲೇಟರ್ ಕೊಟ್ಟು ನೋಡಿ, ಪೆಟ್ರೋಲ್ ಖಾಲಿ ಆಗಿರೋ ತರ ಮಾಡ್ತೈತಿ, ಹೊಡಿತೈತಿ. ಸೊ ಲೆಟ್ಸ್ ಗೋ ಟು ವಿ ಪುರಂ. ಸ್ಟ್ರೀಟ್ ಅಂತೆ. ನೈಟ್ ಆಫ್ ತೆಗಿರುತ್ತೆ ನೋಡುವ. ಲೆಟ್ಸ್ ಗೋ. ನಮ್ಮ ದರ್ಶಿಗೆ ಬೆಂಗಳೂರಾಗ ಅಡ್ಡಾಡಿ ಇವಾಗ ರೋಡ್ ಎಲ್ಲ ಗೊತ್ತಾಗ್ಬಿಟ್ಟೈತಿ. ಹಂಗಾಗಿ ಹೊಡಿತಾನೆ ಸುಮ್ಮನೆ ಹೆಂಗ್ ಬೇಕಂಗೆ. ಇಲ್ಲ ಅಂದ್ರೆ ಗೈಸ್, ವಿ ಆರ್ ಇನ್ ವಿ ಪುರಂ. ನೋಡ್ಬೋದು ನೀವು. ಟೈಮ್ ಎಷ್ಟಿದೆ? ಎಷ್ಟಾಗಿದೆ? 12:30. ಟೈಮ್ ಬಂದ್ಬಿಟ್ಟು ನಿನ್ನ 12:36. ಸೊ ಚೆನ್ನಾಗಿ ನೋಡ್ಬೋದು ನೀವು ಹೆಂಗೈತಿ ಲೈಟಿಂಗ್ಸ್ ಎಲ್ಲ ಅಂತ. ಇನ್ನ ಬೆಳಗ್ಗೆ ಸಂಜೆ ಆದಂಗೆ ಐತಿ. ಕಮ್ಮಿ ಇದ್ದಾರೆ ಬಟ್ ಎಲ್ಲ ಓಪನ್ ಐತಿ. ನಮ್ಮ ಫ್ರೆಂಡ್ ಏನೋ ಹೇಳ್ತಾನೆ, ಕೇಳ್ರಿ. ಹೇಳ. ಓಪನ್ ದೋಸೆ ತಿಂದಿದೆ ಗೈಸ್. ನಾನು ಏನೋ ನಮ್ಮ ದಾವಣಗೆರೆ ತರ ಓಪನ್ ದೋಸೆ ಅಂತ ಅನ್ಕೊಂಡೆ. ಘೀ ಹಾಕಿ, ಬಟರ್ ಹಾಕಿ, ಪಲ್ಯ ಎಲ್ಲ ಹಾಕಿ, ಎಲ್ಲ ಫುಲ್ ಮಿಕ್ಸ್ ಮಾಡಿ ಹಸಿ ಈರುಳ್ಳಿ ಹಾಕಿ ಕೊಟ್ಟ ಓಪನ್ ದೋಸೆ. ಎಷ್ಟು ಲೆವೆಲ್ ಇತ್ತು, ತಿನ್ನಕ್ಕೆ ಮನ್ಸಾಗಿರಿ ನೋಡಿ. ನೆಕ್ಸ್ಟ್ ಲೆವೆಲ್ ಇತ್ತಂದ್ರೆ ಅರ್ಥ ಮಾಡ್ಕೊಳ್ರಿ ಹೆಂಗಿತ್ತು ದೋಸೆ ಅಂತ. ಇವನ್ ಹೆಸರು ದರ್ಶನ್. ಅಲ್ಲಿ ನೋಡ್ರಿ, ದರ್ಶ್ ಕಿಚನ್. ಏನಾರು ಆಫರ್ ಐತಾ? ನಿನ್ ಹೆಸರಾಗ ಐತಿ, ಏನಾರು ಕೊಡಿಸ್ತೀಯಾ? ಟೈಮ್ ಕ್ಲೋಸ್ ಆಗಿದೆ, ವರ್ಕರ್ಸ್ ಒಂದು ಸ್ವಲ್ಪ ರೆಸ್ಟ್ ಬೇಕು. ಸೊ ಗೈಸ್, ಇವಾಗ ಇಲ್ಲೆಲ್ಲ ನೋಡಿದ್ವಿ. ಅಷ್ಟು ಅಂಗಡಿ ಇಲ್ಲಿಂದ ಅಲ್ಲಿ ಎಂಡ್ ತನಕ ಐತಿ, ಒಂದು ರೋಡ್ ಫುಲ್. ಏನ್ ತಿನ್ಬೇಕು ಗೊತ್ತಾಗ್ತಿಲ್ಲ. ಅಮೌಂಟ್ ಇಲ್ಲ ನಮ್ಮ ಹತ್ರ ಅಷ್ಟಕ್ಕೊಂದು ತಿನ್ನೋಣ ಅಂದ್ರೆ. ಹಂಗಾಗಿ ಈಗ ಏನ್ ತಿನ್ಬೇಕು, ಇರೋ ಅಮೌಂಟಾಗ ಏನ್ ತಿನ್ಬೇಕಂತ ಯೋಚನೆ ಮಾಡಕತ್ತೀವಿ. ಅಲ್ಲಿಂದ ಹೋಗ್ಬೇಕು. ಭಾಳ ಬಡವರಾಗ್ಬಿಟ್ಟಿದೀವಿ ಗೈಸ್.
ಇವತ್ತು ಹಿಂಗೆ ನಾಳೆ ತಿನ್ನ ಸೊ ಗೈಸ್ ಒಂದು ಮಸಾಲೆ ದೋಸೆ ಒಂದು ಅವರೆ ಬೇಳೆ ದೋಸೆ ಹಿಡಿದೀವಿ. ಇವ್ರ ವಿಡಿಯೋ ನೋಡಿರ್ತೀರಾ ನೀವು. ಮಸಾಲೆ ದೋಸೆ ಬಂದಿದೆ, ಇನ್ನು ಅವರೆ ಬೇಳೆ ದೋಸೆ ಬಂದಿಲ್ಲ. ಹೆಂಗೈತಾ? ತಿನ್ಬೋದಾ? ಬೆಂಗಳೂರು ಟೇಸ್ಟ್ ಇದೆ ಸ್ವಲ್ಪ ಬೆಟರ್ ಐತೆ ಮಸಾಲೆ ದೋಸೆ. ಹೌದಾ? ಸೊ ಇನ್ನು ಅವರೆ ಬೇಳೆ ದೋಸೆ ಕೆಲ ಇದು ಚೆನ್ನಾಗೈತೆ ಮಸಾಲೆ ದೋಸೆ, ನಾವು ತಿನ್ನುವ. ದೋಸೆ ದೋಸೆ ಇದ್ದಂಗೆ ಚೆನ್ನಾಗಿದೆ. ಇಲ್ಲೆಲ್ಲೂ ಚೆನ್ನಾಗಿ ಸಿಗಲ್ಲ, ಇಲ್ಲಿ ನಿಜಲ್ಲೂ ಚೆನ್ನಾಗಿದೆ. ಅವರೇ ಬೇಳೆ ದೋಸೆ ನೋಡ್ಬೇಕು ಅದು ಹೆಂಗಿರುತ್ತೆ ಅಂತ. ಅವರೇ ಬೇಳೆ ದೋಸೆ ಬಂದಿದೆ, ಮಸಾಲೆ ದೋಸೆ ಅವರೇ ಬೇಳೆ ದೋಸೆ. ಅವರೇ ಬೇಳೆ ದೋಸೆ ತಿಂದು ನೋಡುವ ಹೆಂಗಿದೆ ಅಂತ. ತುಪ್ಪ ಹಾಕ್ಯಾರೆ ತುಪ್ಪನು ಎಣ್ಣೆನು ನಮ್ಮ ಮಗನ್ ಸುರಿತಾರಂಗೆ. ಚಟ್ನಿ, ನಮಗೆ ಚಟ್ನಿನೇ ಫಸ್ಟ್. ಭಾಳ ಕಷ್ಟ ಐತೆ ವಿಡಿಯೋ ಮಾಡೋದು. ಈರುಳ್ಳಿ ದೋಸೆನೆ, ಈರುಳ್ಳಿ ಜೊತೆ ಅವರೇ ಬೇಳೆ ಹಾಕಿ ಅವರೇ ಬೇಳೆ ದೋಸೆ ನಿಜವಾಗ್ಲೂ ತುಂಬಾ ಚೆನ್ನಾಗೈತಿ. ಸುಡಗದಿ. ಸೊ ಗೈಸ್ ಅವರೇ ಬೇಳೆ ದೋಸೆ ತಿಂದ್ವಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಮಸಾಲೆ ದೋಸೆನೂ ಚೆನ್ನಾಗಿತ್ತು. ಇಲ್ಲೆಲ್ಲೂ ಬೆಂಗಳೂರಾಗ ಅಷ್ಟು ನಾನ್ ತಿಂದಂಗೆ ಎಲ್ಲಿ ಕರಿಯ ಆಯ್ತಾ. ಗಾಡಿ ಬೇಗ ಒಂದ್ ಸೆಕೆಂಡ್ ಬೈಕ್ ಬರ್ಸ್ಕೊಂಡು ನಿಜಾಗ್ಲೂ ಬೆಂಗಳೂರಾಗೆ ದೋಸೆ ಎಲ್ಲೆಲ್ಲಿ ತಿಂದೀವೋ ಅದಷ್ಟು ಅನಿಸ್ಲಿಲ್ಲ. ಬಟ್ ಇಲ್ಲಂತೂ ನಿಜಾಗ್ಲೂ ಚೆನ್ನಾಗಿತ್ತು. ಬಂದು ಟ್ರೈ ಮಾಡ್ಬೋದು ನೀವು ವಿಪುರಮಾಗ. ಸೊ ನೈಟ್ ಆಗಲೇ ಎಷ್ಟು ಆಗೈತಿ, 1 ಗಂಟೆ ಆಗಕ್ಕೆ ಬಂತು. ಆದರೂ ಇನ್ನೂ ಓಪನ್ ಇರ್ತತಿ. ಏನೋ ಎಷ್ಟು ಗಂಟೆ ತನಕ ಇರ್ತದೆ? 1:30-2 ಗಂಟೆ ತನಕ ಓಪನ್ ಇರ್ತತಿ. ಭಾಳ ಎಷ್ಟಕ್ಕೊಂದು ವೆರೈಟಿ ಇದಾವೆ. ಯಾಕೆ ತಿನ್ಬೇಕು, ಎದ್ ಬಿಡ್ಬೇಕು, ದುಡ್ಡು ಹಿಡ್ಕೊಂಡ್ ಬರ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ ಏನಿಲ್ಲ, ಆದ್ರೂ ಮಂತ್ ಎಂಡ್ ದುಡ್ಡಿಲ್ಲ, ಆದ್ರೂ ವಿಡಿಯೋ ಮಾಡಕ್ ಬಂದೀನಿ. ಯಾವ್ದು ಏರಿಯಾದ್ಮೇಲೆ ಬಂದೀನಿ ಗೊತ್ತಿಲ್ಲ. ನಡ್ರಿ ಹೋಗೋಣ ಇವಾಗ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ಲೆಟ್ಸ್ ಗೋ. ಸೊ ಗಾಯ್ಸ್ ಅಲ್ಲಿ ನೋಡ್ಬೋದು ನೀವು, ನನ್ ಮಗಂದು 10-20 ನಾಯಿಗಳಿದಾವಲ್ಲಿ. ಹೊಡಿಲಿ, ನಿಲ್ಸ್ಬೇಡ. ಬೇಡ 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 ಬೇಡ, ನಾ ಇಳ್ಕೊಂಡ್ಬಿಡ್ತೀನಿ. ಬೇಡ ಹೇಳ್ಕತೀನಿ, ನಾನಂತೂ ಇಳ್ಕೊಂಡ್ಬಿಡ್ತೀನಿ. ನಾನಂತೂ ಬರಲ್ಲ, ನೀ ಏನಾರ ಮಾಡ್ಕೋಬೇಕ. 20 ನಾಯಿಗಳಿದಾವಲ್ಲಿ. ರಿಸ್ಕ್ ಇರ್ಬೇಕಲ್ಲ ಜೀವನದಾಗೆ. ಹೋಗಲಿ, ಅಷ್ಟಕ್ಕೊಂದು ರಿಸ್ಕ್ ಬೇಡ ನನಗೆ. ಅದೇ ತರ ಕರ್ಕೊಂಡ್ ಬರ್ತೀನಿ. ನಾನ್ ಬೇಕಿದ್ರೆ ಇಳ್ಕೊಂಡು ಆ ಕಡೆಯಿಂದ ಎಲ್ಲ ಬಂದ್ಬಿಡ್ತೀನಿ. ಮೊದ್ಲೇ ನಮ್ದೇನ್ ದೊಡ್ಡ ಗಾಡಿ ಅಲ್ಲಪ್ಪ, ಇರೋದೇ 50 ಹೋಗತ್ ಸ್ಪೀಡ್. ನಾಯಿಗಳು 80 ಬರ್ತಾವ. ಆಮೇಲೆ ಏನಾಗಲ್ಲ. ಬೇಡ, ಸುಮ್ಮಿರಪ್ಪ. ಆ ರೋಡಿ ಅಪ್ಪ, ಒಂದ್ ಸೆಕೆಂಡ್ ಬೈಕ್ ಬಂದಿರ್ತಾನೆ. We are in ಗಾಂಧಿ ಬಜಾರ್. ಅದೇ ಸರ್ಕಲ್ ಗಾಂಧಿ ಬಜಾರ್ ಆಗಿದ್ದೀವಿ. ಎಲ್ಲ ಅಂಗಡಿಗಳು ಕ್ಲೋಸ್ ಇದಾವ. ಎಲ್ಲಿ ಹೋಗ್ತಿದೀವಿ? ಅಲ್ಲಿ ಸ್ವಲ್ಪ ಜನ ಕಾಣ್ತಾವ್ರಿ ಮುಂದೆ, ಬಟ್ ಅಲ್ಲಿ ನೋಡುವ, ಹೋಗುವ. ಸೊ ಗೈಸ್ ಇವಾಗ ನಾವು ಫೋಟೋ ಶೂಟ್ ಮಾಡಕ್ಕಂತ ಬಂದಿದ್ದು. ಅಂತ ಬಂದಿಲ್ಲ, ಸುಮ್ಮನೆ ಬಂದ್ವಿ ಹಂಗೆ ಅಡ್ಡಾಡೋಣ ಅಂತ. ನೈಟ್ ನೋಡ್ರಿ ಹೆಂಗ್ ರೆಡಿ ಆಗಿವಂತ. ನೋಡ್ರಿ ಫುಲ್ ಶೂಗೆ ಹಾಕಂಡು, ಶೂ ಎಲ್ಲ ಹಾಕಂಡು ಫುಲ್ ರೆಡಿಯಾಗಿ ಬಂದಿದ್ದೀವಿ. ಸೊ ಇವಾಗ ಒಂದಿಷ್ಟು ಫೋಟೋ ಶೂಟ್ ಮಾಡೋಣ. ಇಲ್ಲಿಂದ ನೆಕ್ಸ್ಟ್ ವಿಧಾನಸೌಧ ಹತ್ರ ಹೋಗೋಣ. ನನ್ನಲ್ಲಿ ಕೂಡ್ಲೆ
ನಾವಾಗ ವಿಧಾನಸೌಧ ಹತ್ರ ಹೋಗೋದು ನೈಟ್ ಅಲ್ಲೊಂದಿಷ್ಟು ಫೋಟೋ ಕ್ಲೋಸ್ ಆಗಿರ್ಲಿ ಹೊರಗಡೆ ಲೈಟ್ ಹಾಕಿರ್ತಾರ. ಅಲ್ಲೋಗಿ ಒಂದಿಷ್ಟು ಫೋಟೋ ಶೂಟ್ ಮಾಡೋದು ವಿಧಾನಸೌಧ ಮುಂದೆ ನೈಟ್ ಎಲ್ಲ ಅಡ್ಡಾಡ್ತಿರ್ತಾರ ಅಲ್ಲಿ ಅಲ್ಲೂ ಹೋಗೋಣ. ಸೊ ಇಲ್ಲೊಂದಿಷ್ಟು ಫೋಟೋ ತಗೊಂಡು ನೆಕ್ಸ್ಟ್ ಅಲ್ಲಿ ಹೋಗೋಣ. ಸೊ ಲೆಟ್ಸ್ ಗೋ. ನೈಟ್ ಔಟ್ ಫುಲ್. ಏನ್ ಡೈಲಿ ಪಿಜಿಗೆ ಹೆಚ್ಚಿರ್ತೀವಿ, ಇವತ್ತು ನೈಟ್ ಹೊರಗಡೆ ಅಡ್ಡಾಡಕತ್ತೀವಿ ಅಷ್ಟೇ. ಅದ್ರಾಗೂ ಎಲೆಕ್ಟ್ರಿಕ್ ಗಾಡಿ ಐತಿ, ಅನ್ಲಿಮಿಟೆಡ್ ಬ್ಯಾಟ್ರಿ. ಒಂದ್ ಬ್ಯಾಟ್ರಿಗೆ 80 ಕಿಲೋಮೀಟರ್ ಕೊಡ್ತೈತಿ. ಅಷ್ಟಕ್ಕೊಂದೇನು ನಾವೇನು ಅಡ್ಡಾಡಲ್ಲ ಇವಾಗ. ಈಗ ನೆಕ್ಸ್ಟ್ ಬಂದೀವಿ ವಿಧಾನಸೌಧ ಹತ್ರ ಹೋಗಿ ಬರೋಷ್ಟಡಿಗೆ ಒಂದು 50 ಕಿಲೋಮೀಟರ್ ಅಡ್ಡಾಡ್ದಂಗೆ ಹಾಕತ್ವಿ. ಸೊ ಲೆಟ್ಸ್ ಗೋ, ಹೋಗುವ. Much later. ಗೈಸ್, ಈಗ ಫೋಟೋ ಶೂಟ್ ಎಲ್ಲ ಮುಗಿತ್ತು. ಈಗ ನಾವು ಹೋಗ್ತಾ ಇದೀವಿ ವಿಧಾನಸೌಧಕ್ಕೆ. ಸೊ ಮ್ಯಾಪ್ ಹಾಕಿದೀನಿ ವಿಧಾನಸೌಧಕ್ಕೆ. ಇಲ್ಲಿಂದ 6.5 ಕಿಲೋಮೀಟರ್ ಐತಿ. ಸೊ ಲೆಟ್ಸ್ ಗೋ ಟು ವಿಧಾನಸೌಧ. ಗೈಸ್, ಫೈನಲಿ ಇವಾಗ ವಿಧಾನಸೌಧ ಹತ್ರ ಬಂದ್ವಿ. ಇದೇ ವಿಧಾನಸೌಧ. ಸ್ವಲ್ಪ ಮುಂದೆ ಹೋಗುವ, ಅದ್ರ ಮುಂದ್ಗಡೆ ಹೋಗೋಣ. ಸ್ಟ್ರೈಟ್ ಹೊಡಿ, ಸ್ಟ್ರೈಟ್. ಸಿಗ್ನಲ್ ನಮಗೆ ಅಂತಾನೆ ಬಿಟ್ಟೈತಿ, ಹೋಗ್ಬಿಡು. ಸೊ ಇದೇ ವಿಧಾನಸೌಧ. ನೈಟ್ ಇಲ್ಲಿ ಜನ ಬಂದಿರ್ತಾರೆ ಅನ್ಕೊಂಡಿದ್ದೆ, ಯಾರು ಬಂದಿಲ್ಲ. ಇಲ್ಲೇ ಹಾಕಲ್ಲ ಸೈಡಿಗೆ ಲೆಫ್ಟಿಗೆ ಅಲ್ಲಿ ಮುಂದೆ. ಸೊ ನೈಟ್ ನಾನು ವಿಧಾನಸೌಧ ಹತ್ರ ಬರ್ಬೇಕಂತ ಬಹಳ ದಿವಸದಿಂದ ಅನ್ಕೊಂಡಿದ್ದೆ, ವಿಡಿಯೋ ಮಾಡ್ಬೇಕಂತ. ನೈಟ್ ವಿಧಾನಸೌಧ ಹತ್ರ ಬಂದು ಸೊ ಫೈನಲಿ ಇವತ್ತು ಬಂದಿದ್ದೀನಿ. ಸೊ ಇದೆ ಈ ನೈಟ್ ವ್ಯೂ, ಹಿಂಗಿರುತ್ತೆ ಅಷ್ಟೇ. ಏನು ಲೈಟ್, ನಾನು ಏನಾರ ಲೈಟ್ ಹಾಕಿರ್ತಾರ. ನಿನ್ನೆ ಬೇರೆ ಏನಿತ್ತೇಳು, ರಿಪಬ್ಲಿಕ್ ಡೇ. ಕನ್ನಡದಾಗ ಏನಂತಾರ, ಗಣರಾಜ್ಯೋತ್ಸವ ಇತ್ತು. ಸೊ ಅದಕ್ಕೆ ನೋಡೋಣ ಲೈಟ್ ಗಿಟ್ ಏನಾರು ಹಾಕಿರ್ತಾರೆ ಅನ್ಕಂಡೆ. ನೋಡಿದ್ರೆ ಏನೂ ಹಾಕಿಲ್ಲ, ಬರೇ ಇಷ್ಟಿದೆ, ಒಂದೇ ಒಂದು ಲೈಟ್. ಹಾಂ, ವಿಧಾನಸೌಧ ಮುಂದೆನೆ ಹೈಕೋರ್ಟ್ ಐತೆ ಅಂತ. ಹೈಕೋರ್ಟ್ ಕಾಣಿಸ್ತಿಲ್ಲ, ಮರ ಎಲ್ಲ ಬೆಳೆದೈತ್ಲಿ, ಕಾಣಿಸ್ತೈತಲ್ಲ ಹೈಕೋರ್ಟ್. ಹಾ, ನಾನು ಹೈಕೋರ್ಟ್ನೇ ಮರ್ತೋಗ್ಬಿಟ್ಟಿನಿ. ಮುಂದ್ಗಡೆ ಇರೋದು ಇವನು ಹೇಳಿದ್ಮೇಲೆ ನೆನ್ಪಾಗ್ತೈತಿ. ಮುಂದ್ಗಡೆ ಯಾಕೆ ಬೇರೆಯವ್ರು ಹೇಳಿದ್ರೆ ಈಗ ಗೊತ್ತಿಲ್ಲ ಅಂತ. ನನಗೆ ಗೊತ್ತಿದ್ದಿಲ್ಲ, ಫಸ್ಟ್ ಗೊತ್ತಾಗಿದೆ ನಮ್ಮ ಅಪ್ಪನಿಂದ. ಅವ್ನು ಹೇಳೋದ್ ನೋಡಿದ್ರೆ ಏನೋ ಹೇಳ್ತಾನೆ ಅನ್ಕೊಂಡೆ. ಹೈಕೋರ್ಟ್ ಮುಂದೆ ವಿಧಾನಸೌಧ ಇತ್ತು, ವಿಧಾನಸೌಧ ಮುಂದೆ ಹೈಕೋರ್ಟ್ ಐತಿ ಅಂತ ಅಂದ ಅಷ್ಟೇ. ನಾವು ಬೆಂಗಳೂರಿಗೆ ಹೋಗ್ಬೇಕಂತ ಅವಾಗ ಅನ್ಕೊಂತೀವಿ. ಇವಾಗ ನೋಡು ಬೆಂಗಳೂರಾಗೆ ಇದೀವಿ, ಏನು ಮಾಡ್ತಿಲ್ಲ, ಅದೇ ಬೇಜಾರು. ಹಿಂಗೆ ಸುಮ್ನೆ ರಾತ್ರಿ ಎಲ್ಲ ಅಡ್ಡಾಡಿದೆ, ಅಲ್ಲೋದೆ ಇಲ್ಲೋದೆ ಅನ್ನೋದೇ ಆಗ್ತದೆ. ಇವಾಗಿಂದನಾದ್ರೂ ಇದ್ನಾದ್ರೂ ಮಾಡೋಣ ಅಂತ ವಿಡಿಯೋಸ್ನ. ಮತ್ತೇನಪ್ಪ ನೋಡ್ದೆ ಹೆಂಗಿತ್ತು ವಿಧಾನಸೌಧ ನೈಟ್? ಅದ್ಭುತ ನಾನು ನೋಡಿದ್ದೀನಿ. ಓವರ್ ಆಯ್ತು. ಆಗ್ಲಿ ಬಿಡು, ಸ್ವಲ್ಪ ಕ್ರಿಂಜ್ ಅಂತ ನನಗೆ ಅನ್ಸ್ತೈತೆ. ಕ್ರಿಂಜ್ ಇರ್ಬೇಕು ಜೀವನದಾಗೆ. ಬೆಳಗ್ಗೆ ಹೊತ್ತು ಬಂದ್ರೆ ಇಲ್ಲೆಲ್ಲ ಫುಲ್ ಫೋಟೋ ತಕ್ಕೊಳ್ಳೋದು ಅವೆಲ್ಲ ಮಾಡ್ತಿರ್ತಾರೆ. ಈ ರೋಡ್ ಫುಲ್ ಇರ್ತೈತೆ ಅವಾಗ, ಟ್ರಾಫಿಕ್ ಇರೋದು. ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಬೆಂಗಳೂರಿಗೆ ಬಂದಾಗಿಂದ ಬೆಳಗ್ಗೆ ಹೊತ್ತು ತಿರುಗಾಡಿರುತ್ತೆ, ನೈಟ್ ಹೊತ್ತು ಎಲ್ಲ ಏರಿಯಾ ತಿರುಗಾಡಿ. ನಾನು ಬೆಳಗ್ಗೆ ಹೊತ್ತು ತಿರುಗಾಡಿನಿ, ನೈಟ್ ತಿರುಗಾಡಿಲ್ಲ. ನೈಟ್ ಏರ್ಪೋರ್ಟಿಗೆ ಒಂದು ಹೋಗಿದ್ದೆ, ಅದು ವಿಡಿಯೋ ಏನೂ ಹಾಕಿಲ್ಲ, ಅದನ್ನೊಂದು ಹಾಕ್ತೀನಿ. ಅದು ಬಿಟ್ಟರೆ ಇವತ್ತೇ ನೈಟ್ ನಾನು ಹೊರಗಡೆ ಬಂದು ವಿಡಿಯೋ ಮಾಡ್ತಿರೋದು. ಸೊ ಈಗ ವಿಧಾನಸೌಧ ಮುಗೀತು. ವಿಧಾನಸೌಧ ನೋಡಿದ್ವಿ ನೈಟ್. ಇಲ್ಲಿ ಯಾರು ಇಲ್ಲೇ ಇಲ್ಲ, ಜನ ಇರ್ತಾರೆ ಅಂತ ಅನ್ಕೊಂಡ್ ಬಂದೆ, ಜನ ಯಾರು ಇಲ್ಲ. ಈಗ ಮುಂದ್ಗಡೆ ಹೈಕೋರ್ಟ್ ಐತಿ, ಹೈಕೋರ್ಟ್ ಒಳಗೆ ಹೋಗೋಣ ಅಂತ ಅನ್ಕೊಂತಿದೀವಿ. ನೋಡೋಣ. ಅಂದ್ರೆ ಅಲ್ಲೊಂದು ರೋಡ್ ಐತಿ, ಆ ರೋಡಾಗ ಬೆಳಗ್ಗೆ ಹೊತ್ತು ಅಡ್ಡಾಡ್ತಾರೆ. ಇವಾಗ ಗಾಡಿಗಳು ಅಂದ್ರೆ ರೋಡೇ ಐತಿ, ನಾರ್ಮಲ್ ರೋಡೇ ಅದು. ನೋಡೋಣ ಹೋಗ್ಬೋದಾ ಇಲ್ಲ. ಲೆಫ್ಟ್ ಗೋ, ಇಲ್ಲೇ ಲೆಫ್ಟ್. ಸಿಗ್ನಲ್ ಬಿಟ್ಟೈತಿ, ಲೆಫ್ಟಿಗೆ ಹೋಗ್ಬೋದಂತ. ಹಾ ಬಂದ್ ಮಾಡ್ಬಿಟ್ಟವ್ರೆ. ಹೋಗ್ಬೋದಾ ಗೊತ್ತಿಲ್ಲ, ಹೋಗ್ಬೋದೇನಂತ. ಏನ್ ಮಾಡೋಣ, ಹೋಗೋಣ ಹೋಗೋಣಂತ. ಹಂಗ ಯಾರನ್ನ ಏನಾರು ಕೇಳಿದ್ರೆ ವಾಪಸ್ ಬರೋಣ. ಸೊ ಇದೆ ಹೈಕೋರ್ಟ್. ವಿಧಾನಸೌಧ ಮುಂದೆ ಇರೋ ರೆಡ್ ಕೋರ್ಟ್ ಅಂತಾರಲ್ಲ, ಇದೆ. ನಮ್ದು ಯಾವ್ದು ಏನು ಕೇಸ್ ಇಲ್ಲ, ಏನಿಲ್ಲ. ಎಲ್ಲ ಮುಚ್ಚಿಬಿಟ್ಟೈತಾ. ಸೊ ಇಲ್ಲಿಂದ ರೋಡ್ ಐತಿ ಹೋಗೋದು. ಸೊ ಇವಾಗ ಮುಚ್ಚಿದ್ದಾರೆ, ಬೆಳಗ್ಗೆ ಹೊತ್ತು ಅಷ್ಟೇ ಬಿಡ್ತಾರ ಅನ್ಸ್ತತಿ. ಈಗ ನೈಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಇದೆ ಹೈಕೋರ್ಟ್. ಸೊ
ಗೈಸ್, ವಿಜಯ್ ಮಲ್ಯದು ಬಿಲ್ಡಿಂಗ್ ಮೇಲ್ಗಡೆ ನೋಡ್ಬೋದು, ಪೆಂಟ್ ಹೌಸ್ ಕಾಣ್ತೈತಲ್ಲ, ಅದೇ ಕಿಂಗ್ ಫಿಶರ್ ಟವರ್. ಕಿಂಗ್ ಫಿಶರ್ ಟವರ್ ಅಂತ ಬರ್ದಿರೋದು ಲೈಟ್ ಆಫ್ ಮಾಡ್ಬಿಟ್ಟವ್ರೆ. ಐತ್ ಮುಂದೆ ಹೋಗ್ಬೇಕು, ನೋಡ್ಕೊಂತೀನಿ. ಸೊ ಅದೇ ಕಿಂಗ್ ಫಿಶರ್ ಟವರ್. ಎಲ್ಲ ರಾತ್ರಿ ಫುಲ್ ಎಲ್ಲ ನೋಡ್ಕೊಂಡು ಹೋಗ್ತಾನೆ ಇದೀವಿ. ಇನ್ನ ನಾವು 1.7 ಕಿಲೋಮೀಟರ್ ಇವಾಗ ಅದೇ ದಾವಣಗೆರೆಗೆ. ಅದೇ ದಾವಣಗೆರೆ ಬಂದು ಇದೆಲ್ಲ ಮಾಡಿದ ನೋಡು, ಚರ್ಚ್ ರೋಡಾಗೆ ಹಾ ಕಾರ್ ಹಿಡ್ಕೊಂಡು ಹಾ ಅದು ಲೈಟ್ ಕಾರ್ ಅದು ಆ ಕೋರ್ಟ್ ಮುಂದೆ ನಿಂತೈತಲ್ಲ ಕಾರ್, ಅದು ಕೋರ್ಟ್ ಅಲ್ಲ, ಅದು ಪೊಲೀಸ್ ಸ್ಟೇಷನ್ ಮುಂದೆ ಕಾರ್ ನಿಂತೈತಿ. ಟಾನಿಕ್ ನಿಮಗೆ ಎಲ್ಲಾ ತರ ಬ್ರ್ಯಾಂಡ್ ಸಿಗ್ತೈತಿ ಇಲ್ಲಿ. ವಿ ಆರ್ ಇನ್ MG ರೋಡ್. ಚರ್ಚ್ ಸ್ಟ್ರೀಟ್, ಚರ್ಚ್ ಸ್ಟ್ರೀಟ್, MG, ಮಹಾತ್ಮ ಗಾಂಧಿ ರಸ್ತೆ ಎಲ್ಲ ಒಂದೇ ಬಿಡು. ಈಗ ಚರ್ಚ್ ಸ್ಟ್ರೀಟ್ ಈ ಕಡೆ. ಮೊನ್ನೆನೇ ಇಲ್ಲಿ ಬಂದಿದ್ವಿ ನಾವು ಬೆಳಗ್ಗೆ ಹೊತ್ತಾಗ. ಸೊ ಇದೇ ಚರ್ಚ್ ಸ್ಟ್ರೀಟ್ ನೋಡ್ಬೋದು. ಇಲ್ಲೆಲ್ಲ ಅಂತ ಇರ್ತಾರಲ್ಲ, ಏನದು, ನೀವು ತುಂಬಾ ಚೆನ್ನಾಗಿದ್ದೀರಾ, ನಿಮ್ದೊಂದು ಫೋಟೋ ಶೂಟ್ ಮಾಡ್ಬೋದು ಅಂತ. ಇಲ್ಲೇ ಎಲ್ಲರೂ ಮಾಡೋದು. ನಿಮಗೆ ಇದು ತೋರಿಸ್ತೀನಿ ತಡ್ರಿ, ಮೆಟ್ರೋ. ಇಲ್ಲೆಲ್ಲ ಮೆಟ್ರೋ ನಿಲ್ಸಲೆ, ಇದು ಮೆಟ್ರೋ. ಇಲ್ಲೆಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ತಾರೆ. ಚರ್ಚ್ ಸ್ಟ್ರೀಟ್ ಅಂತ ಹೆಸರು ಬಂದೈತಿ. ಹಾ, ಚರ್ಚಲ್ಲಿ ಐತೆ ಅಂತ ನೋಡ್ಬೇಕು. ಇವನು ಚರ್ಚ್ ಸ್ಟ್ರೀಟ್ ಅಂತ ಐತಿ, ಚರ್ಚಲ್ಲಿ ಐತೆ. ಹೌದು, ಅದು ನಿಜವಾಗ್ಲು ಪಾಯಿಂಟ್. ಅಂದ್ರೆ ಚರ್ಚ್ ಸ್ಟ್ರೀಟ್ ಅಂದ್ಮೇಲೆ ಚರ್ಚ್ ಇರ್ಬೇಕು. ಇಲ್ಲಿ ಏನೇನೋ ಎಲ್ಲ ಅಂಗಡಿಗಳೆಲ್ಲ ಇದಾವೆ, ಚರ್ಚೆ ಕಾಣ್ತಿಲ್ಲ ಇಲ್ಲಿ. ಒಡಿ ಎಂಡ್ ತನಕ ನೋಡೋಣ ಚರ್ಚಲ್ಲಿ ಐತಿ ಅಂತ. ನಮ್ಮ ಮಗನ್ ಚರ್ಚ್ ಸ್ಟ್ರೀಟ್ ಅಂತ ಹಾಕ್ಯಾರ ಇಲ್ಲಿ. ನಿನ್ನ ಬಡಿ ಸ್ಟ್ರೈಟ್. ಅಲ್ಲಿ ಪೊಲೀಸರು ಇದ್ರು ಅಂತ ಮತ್ತೆ ವಾಪಸ್ ತಿರುಗಿಸ್ಕೊಂಡ್ವಿ. ಈ ಕಡೆಯಿಂದ ಹೋಗ್ತಿದ್ದೀನಿ, ಅಲ್ಲೇ ತಿರುಗ್ಸೋಣ ಅನ್ಕೊಂಡ್ವಿ. ಇವತ್ತು DL ಸ್ವಲ್ಪ ಬಂದಿಲ್ಲ ಇನ್ನ, ಹಂಗಾಗಿ ಮತ್ತೆ ವಾಪಸ್ ಈಗ ಬಂದಿಲ್ಲ ನೋಡಾಗೆ ಹೋಗಿ ಅಲ್ಲಿಂದ ಮತ್ತೆ ರಿಂಗ್ ತಗೊಂಡು ಮತ್ತೆ ಸ್ಟಾರ್ಟಿಂಗ್ ಅಲ್ಲೇ ಹೋಗಿ ಒಂದೆರಡು ಫೋಟೋ ತಗೊಂಡು ಹೋಗುವ. ಸೊ ಮತ್ತೆ ವಾಪಸ್ ಇದೇ ರೋಡಿಗೆ ಬಂದ್ವಿ. ಮತ್ತೆ ಇವಾಗ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ಒಂದು 4 ಫೋಟೋ ತಗೊಳ್ಳೋಣ, ಬರೋಣಂತೆ. ಮತ್ತೆ ಚರ್ಚ್ ಸ್ಟ್ರೀಟ್ ನೋಡ್ರಿ, ಇದೆ ಚರ್ಚ್ ಸ್ಟ್ರೀಟ್. ಮತ್ತೆ ಬಂದ್ವಿ, ಅಲ್ಲಿ ಮೆಟ್ರೋ ಸ್ಟೇಷನ್ ಮುಂದೆ ನಿಂತ್ಕೊಳ್ಳೋಣ, ಒಂದೆರಡು ಫೋಟೋ ತಗ್ಸ್ಕೊಳ್ಳೋಣ, ಹೋಗುವ. ಅಷ್ಟೇ, ಮುಗಿಯೈತಿ. ಒಂದು 4 ಜೊತೆ ಬಟ್ಟೆ ಹಿಡ್ಕೊಂಡ್ ಬಂದಿದ್ರೆ ಒಳ್ಳೆ ಫೋಟೋ ಶೂಟ್ ಆಗೋದು. ಸೊ ತ್ರಿಬಲ್ಸ್ ಎಲ್ಲ ಹೊಂಟವ್ರೆ ಹುಡುಗರು ಅಲ್ಲಿ. ಟ್ರಾಫಿಕ್ ರೂಲ್ಸ್ ಮಾಡೋದು ಫಾಲೋ ಮಾಡಕತ್ತೀವಿ. ಅದು ಇಬ್ರು ಹೆಲ್ಮೆಟ್ ಹಾಕೊಂಡಿ ನೋಡ್ರಿ ಇಲ್ಲಿ. ಇಬ್ರು ಹೆಲ್ಮೆಟ್ ಹಾಕೊಂಡಿ ನೋ ಪಾರ್ಕಿಂಗ್. ಇವಾಗ ಫೋಟೋ ಶೂಟ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಎಲ್ಲಿಗಪ್ಪ, PG ಹೋಗೋಣ. ಸಾಕು, ಟೈಮ್ ಎಷ್ಟಾಯ್ತು, ಟೈಮ್ ನೋಡ ಅಂತೇಳ್ರಿ ಎಷ್ಟಾಗೈತೆ ಅಂತ. ನಿನ್ನ 2 ಗಂಟೆ ಆಗಿದೆ, ಟೈಮ್ 2:08 ಆಗಲೇ. ಸೊ ಫೋಟೋ ಎಲ್ಲ ತಕ್ಕೊಂಡ್ವಿ, ಇಲ್ಲೊಂದೆರಡು ಫೋಟೋ ತಕ್ಕೊಂಡ್ವಿ. ಸೊ ಇವಾಗ PG ಹೋಗೋಣ. ಸಾಕು, ಹೋಗಿ ಮಕ್ಕಳಂತೆ, ಬೆಳಗ್ಗೆ ಎದ್ದೇಳ್ಬೇಕು. ಸೊ ಹಿಂಗೆ ತಿರ್ಗ್ಸಲೇ ಹಂಗೆ ಹೋಗ್ಬೇಡ. ಸೊ ಲೆಟ್ಸ್ ಗೋ ಟು PG. ಸೊ ಗೈಸ್, ನಾವೇನು ಇವಾಗ ಮ್ಯಾಪ್ ಹಾಕಿದೀವಲ್ಲ, 7 ಕಿಲೋಮೀಟರ್ ಇತ್ತು, 13 ನಿಮಿಷ ತೋರಿಸ್ತಿತ್ತು. ಇವಾಗ 5.4 ಕಿಲೋಮೀಟರ್ ಐತಿ, 10 ನಿಮಿಷ ತೋರಿಸ್ತೈತಿ. ಇದೇ ನಾವು ಬೆಳಗ್ಗೆ ಹಾಕಿದಾಗ ನನ್ ಮಗನ್ ಏನಿಲ್ಲ ಅಂದ್ರೆ 25 ನಿಮಿಷ ಆಯ್ತಾ 30 ನಿಮಿಷ ತೋರ್ಸೋದು. ಅಷ್ಟೇ ಟ್ರಾಫಿಕ್ ಇರ್ತೈತಿ ಈ ರೋಡಾಗೆ. ಇವಾಗ ನೋಡಿದ್ರೆ ಖಾಲಿ ರೋಡ್ ನಮ್ಮ ಮಗನ್. ಆದ್ರೆ ಯಾವ್ದ ಕಾರ್ ಬಂತಿವಾಗ ಅದು ಬೇರೆ ಪ್ರಶ್ನೆ. ಆದ್ರೂ ಖಾಲಿ ರೋಡ್, ಯಾರು ಇಲ್ಲ ನೋಡ್ರಿ. ಬರೀ 10 ನಿಮಿಷ 5 ಕಿಲೋಮೀಟರ್. ಇದೇ ಬೆಳಗ್ಗೆ ಹಾಕಿದ್ರೆ 5 ಕಿಲೋಮೀಟರ್ ಎಷ್ಟು ನಿಮಿಷ ತೋರಿಸ್ತತಿ? 20 ನಿಮಿಷ ತೋರಿಸ್ತತಿ, ಡಬಲ್ ಇದಕ್ಕಿನ್ನ. ಸೊ ಗೈಸ್, ಫೈನಲಿ ನೈಟ್ ಔಟ್ ಈಸ್ ಕಂಪ್ಲೀಟ್ ಆಯ್ತು. ನೋಡ್ರಿ ಏನೇನೆಲ್ಲ ಹಿಡ್ಕೊಂಡು ಹೋಗಿದ್ವಿ. ಅವನೊಂದು ಫುಲ್ ರೆಡಿಯಾಗಿ ಹೆಲ್ಮೆಟ್ ಹಾಕೊಂಡು ಇಬ್ರು ಫುಲ್ ರೆಡಿಯಾಗಿ ಹೋಗಿದ್ವಿ. ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅವಾಗ ಡೇ ಔಟ್ ಹೋಗೋಣಂತೆ. ಇವತ್ತು ನೈಟ್ ಔಟ್ ಬಂದಿದ್ವಿ. ಅವತ್ತು ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗುವ. ಓಕೆ, ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರ್ಯಾರಿನ ಲೈಕ್ ಮಾಡಿಲ್ಲ ವಿಡಿಯೋನ ಲೈಕ್ ಮಾಡಿ. ಓಕೆ, ಬಾಯ್.